ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ಪರಿಸರ ಕಾಳಜಿ ಮೆರೆದ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಒಂದು ಗಿಡ ಒಂದು ತಾಯಿಯ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಂಸದ ಯದುವೀರ್ ಒಡೆಯರ್ ಕೊಡಗಿನ ಪ್ರಸ್ತುತ ಪರಿಸರ ಸ್ಥಿತಿಗತಿಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದರು. ಪರಿಸರ ಮತ್ತು ವನ್ಯಜೀವಿ ಸಂಘರ್ಷದ ಕುರಿತು ಸಂಸದರು ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಹಸಿರು ಹೊದಿಕೆ ಹೆಚ್ಚಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಪ್ರಾಕೃತಿಕ ವಿಕೋಪಗಳು ಮತ್ತು ವನ್ಯಜೀವಿ ಮಾನವ ಸಂಘರ್ಷಗಳು ಹೆಚ್ಚುತ್ತಿವೆ. ಪ್ರಕೃತಿ ಮತ್ತು ವನ್ಯಜೀವಿಗಳ ಮೇಲಿನ ಕಾಳಜಿಯ ಜೊತೆಗೆ ಜನರು ನೆಮ್ಮದಿಯಿಂದ ಬದುಕುವ ವಾತಾವರಣ ನಿರ್ಮಾಣವಾಗಬೇಕು. ಕಾಡು ಪ್ರಾಣಿ ಹಾಗೂ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಬೇಕಿದೆ ಎಂದರು. ಸಾಮಾನ್ಯವಾಗಿ ನಮ್ಮ ಏನು ಮೈಸೂರು ಭಾಗದಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿರ್ಬೋದು, ಹಸಿರು ಬದುಕು ಹೆಚ್ಚಿಸುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅಂತ ಸಹಜವಾಗಿ ಇಂಥ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀತವೆ. ಮತ್ತು ಒಂದು ರೀತಿ ಸಮಾಜದಲ್ಲೂ ಕೂಡ ಒಂದು ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆನೂ ಕೂಡ ಸಿಗುತ್ತೆ. ಕೊಡಗಲ್ಲೂ ಕೂಡ ಪ್ರಕೃತಿಯ ಸಮಸ್ಯೆಗಳಿದ್ದಾವೆ, ಆದರೆ ಅದು ಹಸಿರು ಬದುಕು ಸಂಬಂಧ ಅಲ್ಲ. ಇಲ್ಲಿ ಹೆಚ್ಚು ಪ್ರಾಕೃತಿಕ ವಿಕೋಪಗಳಿದ್ದಾವೆ, ವನ್ಯಜೀವಿ ಮಾನವ ಸಂಘರ್ಷ ಇದೆ. ಜೊತೆಗೆ ಇಲ್ಲಿ ಅನೇಕ ಒಂದು ಏನು ಆಕ್ರಮಣಕಾರಿ ಒಂದು ತಳಿಗಳು ಕಾಡಲ್ಲಿ ಬಂದಿರೋ ಕಾರಣಕ್ಕಾಗಿ ಸಮಸ್ಯೆಗಳು ಕೂಡ ಬಂದಿದೆ. ಸೊ ಇದೆಲ್ಲನೂ ಕೂಡ ಯಾವ ರೀತಿ ಎದುರಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿದೆ. ಸಾಂಕೇತಿಕವಾಗಿ ಗಿಡ ನೆಡುವಂಥ ಕಾರ್ಯಕ್ರಮ ಇಲ್ಲಿ ಗಿಡದೇನು ಕೊರತೆ ಇಲ್ಲ, ಇಲ್ಲಿ ಮರಗಳ ಕೊರತೆ ಇಲ್ಲ ನಮ್ಮ ಕೊಡಗು. ನಮ್ದೇನು ಇಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಿಸೋದ್ರಲ್ಲಿ ನಮಗೇನು ಅದೇನು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಕೊಡಗಲ್ಲಿ. ಆದರೂ ಸಹ ಇದನ್ನ ಯಾವ ರೀತಿ ಈ ಪ್ರಕೃತಿ ಅದನ್ನ ಸಂರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ಏನೇನು ಮಾಡ್ಬೋದು ಕೊಡಗಲ್ಲಿ ಅಂತ ಯೋಚನೆ ಮಾಡುವಂಥದ್ದು ಸಂದರ್ಭ. ಈಗಲೇ ನಿನ್ನೆ ಮೊನ್ನೆ ನಾವು ಭಾಳ ನೋವಾಗಿ ಒಂದು ದುರ್ಘಟನೆ ಅಂದರೆ ಮತ್ತು ಶ್ರೀ ಸುನಿಲ್ ಅಚ್ಚಯ್ಯನವರ ಧರ್ಮಪತ್ನಿ ಆದಂತಹ ಸಂಧ್ಯಾ ತೋಟದಲ್ಲಿ ವಾಕಿಂಗ್ ಆಗುವಾಗ ನಿಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಹೆದ್ದಾರಿ ತಡೆ ಆಯಿತು, ಭಾಳಷ್ಟು ಬಂದು ನಮ್ಗೆಲ್ಲರಿಗೂ ಕೂಡ ಮನವಿ ಸಲ್ಲಿಸುವಂಥದ್ದು ಕೆಲಸ ಆಯಿತು. ಎಲ್ಲನೂ ಕೂಡ ಅದು ಏನು ಇಂಥ ಒಂದು ಘಟನೆ ಆಗುವಂಥ ಸಂದರ್ಭದಲ್ಲಿ ಆಗುವಂಥ ಕೆಲಸ ಎಲ್ಲ ಆಯಿತು. ಆದರೆ ನಿಜಕ್ಕೂ ಕೂಡ ಇಲ್ಲಿ ಯಾವ ರೀತಿ ಶಾಶ್ವತವಾದಂತಹ ಪರಿಹಾರ ಬೇಕು ಅಂತ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಪ್ರಗತಿನೂ ಬೇಕು ನಮಗೆ, ನಮ್ಮ ಒಂದು ಸುರಕ್ಷಿತ ಒಂದು ಬದುಕನ್ನು ಕೂಡ ಬೇಕು. ಮಾಡೋಣ ಮುಂಬರೋ ಒಂದು ವಾರಗಳಲ್ಲಿ. ಜೊತೆಗೆ ಇವತ್ತು ಈ ಏಕ್ ಪೇಡ್ ಮಾ ಕಾ ನಾಮ್ ಕಾರ್ಯಕ್ರಮದ ಜೊತೆಗೆ ನಾವು ಪ್ರಧಾನಮಂತ್ರಿ ಅವರ 12 ವರ್ಷ ಇನ್ನು ಒಂದು ದೀರ್ಘಾವಧಿಯ ಒಂದು ಆಡಳಿತದ ಒಂದು ಅನೇಕ ಸಾಧನೆಗಳನ್ನು ಸ್ಮರಣೆ ಮಾಡುವಂಥದ್ದು ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸತತ 3 ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ. ಸತತವಾಗಿ 12 ವರ್ಷ ಅಲ್ಲಿ ಮುಖ್ಯಮಂತ್ರಿ ಆಗಿನೂ ಕೂಡ ಸುಮಾರು 25 ವರ್ಷ ಸತತವಾಗಿ ಒಂದು ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಚುನಾಯಿತ ಪ್ರತಿನಿಧಿಯಾಗಿ ಯಶಸ್ವಿಯಾಗಿ ಬಂದಿದ್ದಾರೆ ಪ್ರಧಾನಮಂತ್ರಿ ಅವರು. ಇದು ಬರೀ ಚುನಾವಣೆ ಒಂದು ಗೆಲ್ಲದಲ್ಲ, ಸತತವಾಗಿ ದಿನನಿತ್ಯ ಕೆಲಸ ಮಾಡುವಂಥದ್ದು. ಎಂಎಲ್ಸಿ ಮಂಡ್ಯ ಪಂಡ ಸುಜಾ ಕುಶಾಲಪ್ಪ ಅವರು ಮಾತನಾಡಿ, ರಾಸಾಯನಿಕ ಮುಕ್ತ ಕೃಷಿ ಮತ್ತು ಹಸಿರೆಲೆ ಗೊಬ್ಬರಗಳ ಬಳಕೆಯ ಕಡೆಗೆ ರೈತರು ಹೆಚ್ಚು ಗಮನ ಹರಿಸಬೇಕು. ಹಿರಿಯರು ತಮ್ಮ ಮುಂದಿನ ಪೀಳಿಗೆಗೆ ಕೃಷಿಯ ಜವಾಬ್ದಾರಿಯನ್ನು ಮನವರಿಕೆ ಮಾಡಿಕೊಟ್ಟು ಅವರನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಬೇಕು ಎಂದು ಕರೆ ನೀಡಿದರು. ಯಾಕೆಂದ್ರೆ ಅವರ ಮುಂದಾಲೋಚನೆ ಪರಿಸರ ಉಳಿದರೆ ಮಾತ್ರ ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಸಾಧ್ಯತೆ ಅಂತೇಳಿ. ಇವತ್ತು ನೀರಿರ್ಬೋದು, ಗಾಳಿ ಇರ್ಬೋದು, ಆರೋಗ್ಯಕ್ಕೆ ಮುಖ್ಯವಾದ ನೀರು. ಇವತ್ತು ಕೊಡಗು ಜಿಲ್ಲೆಯಲ್ಲಿ ಎಕ್ಸಾಂಪಲ್, ನೀರಿನ ಟೇಸ್ಟ್ ಚೇಂಜ್ ಆಗಿದೆ, ಇಲ್ಲಿನ ಹವಾಮಾನ ಚೇಂಜ್ ಆಗಿದೆ, ಆ ಮಣ್ಣಿನ ಫಲವತ್ತತೆ. ಯಾವತ್ತು ನಾವು ಕೆಮಿಕಲ್ ಗೊಬ್ಬರವನ್ನು ಯೂಸ್ ಮಾಡ್ತೀವಿ, ಆ ಯೂಸ್ ಮಾಡಿದ ಆ ಫಲವತ್ತದ ಮಣ್ಣು ಅದನ್ನ ನಾವು ಪೌಷ್ಟಿಕಾಂಶ ಕಳ್ಕೊಂಡಿದ್ದೀವಿ. ಇವತ್ತು ಈ ರೋಗ ಬರಲಿಕ್ಕೆ ಕಾರಣನೇ ಈ ಕೆಮಿಕಲ್ ಗೊಬ್ಬರದಿಂದ. ಇವತ್ತು ಮುಂಚೆಲ್ಲ ಕಿತ್ಲೆ ಹಣ್ಣು ಯಾವ ರೀತಿ ಇತ್ತು 10-40 ವರ್ಷದ ಹಿಂದೆ, ಹಾಗೆ ಪೆಪ್ಪರ್, ಇದೆಲ್ಲವನ್ನ ಇದು ಮಾಡಿದ್ರೆ ಕೆಮಿಕಲ್ ಗೊಬ್ಬರದಿಂದ. ಆದ್ದರಿಂದ ಇದನ್ನ ಪ್ರತಿಯೊಂದು ರೈತರು ಇದನ್ನು ಉಳಿಸ್ಬೇಕು. ಯಾಕೆಂತಂದ್ರೆ ಹಳೆ ಪದ್ಧತಿ ಏನು ಕಾಂಪೋಸ್ಟ್ ಗೊಬ್ಬರ, ನಾವು ಸಣ್ಣದಾಗಲೇ ಇರ್ತೇವೆ, ಎಲೆನ ತಗೊಂಡೋಗಿ ಕೊಟ್ಟಿಗೆಗೆ ಹಾಕಿ ಸಗಣಿಯನ್ನ ಕಾಂಪೋಸ್ಟ್ ಮಾಡ್ತಾ ಇದ್ದೆವು. ಇದು ಇವತ್ತಿನ ಯುವಕರಲ್ಲಿ ಬರಬೇಕು. ಮತ್ತೆ ಇತ್ತೀಚಿನ
ಈ ಬೇರೆ ಹೊರಗಡೆ ಬಂದಂಥವರು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯಷ್ಟು ಒಳ್ಳೆಯ ಜಾಗ ಕೊಡಗು ಇಲ್ಲ. ಹಾಗಾಗಿ ಪರಿಸರ ಉಳಿಸುವುದು ಇಡೀ ದೇಶದಲ್ಲೇ ಆಗಬೇಕು. ಯಾಕಂದರೆ ಆಕ್ಸಿಜನ್ ಇದಾಗಬೇಕಾದ್ರೆ ಪರಿಸರ ಉಳಿದರೆ ಮಾತ್ರ ನಮಗೆ ಆಕ್ಸಿಜನ್ ಇದಾಗೋದು. ಅದರಿಂದ ಮೋದಿಯವರ ಕಾರ್ಯಕ್ರಮ ಇವತ್ತು ಪ್ರತಿಯೊಂದು ಹಂತದಲ್ಲಿಯೂ ಅಷ್ಟೇ ಪರಿಸರನ ಉಳಿಸ್ಬೋದು, ದೇಶದ ರಕ್ಷಣೆ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಇದರೆಲ್ಲವನ್ನು ಈಗ ಮಾನ್ಯ MP ಅವರದೇ ಯೋಗ, ಮನುಷ್ಯನಿಗೆ ಆರೋಗ್ಯವಂತಾಗಿರ್ಬೇಕು ಅಂತ ಯೋಗ, ಇದನ್ನೆಲ್ಲ ಕಾರ್ಯಕ್ರಮ ನಂಬಿಕೊಂಡು ಇವತ್ತು 12 ವರ್ಷದಲ್ಲಿ ಬಹಳ ಯಶಸ್ವಿಯನ್ನು ಕಂಡಿದ್ದೇವೆ. ಹಾಗೆ ಕೊಡಗು ಜಿಲ್ಲೆಯಲ್ಲಿ ಅಷ್ಟೇ ಈ ಪರಿಸರ ಉಳಿಬೇಕಾದ್ರೆ ಈ ಕನ್ವರ್ಷನ್ ನಿಲ್ಲಿಸಬೇಕು. ಕನ್ವರ್ಷನ್ ನಿಲ್ಲಿಸಿದ್ರೆ ಮಾತ್ರ ಆ ಪರಿಸರ ಉಳಿಯೋದು. ಈಗ ಯಾಕೆ ಈ ಬಿಸ್ನೆಸ್ ದಂಧೆ ಆಗಿದೆ, ಹೊರಗಡೆಯವರು ರಿಸಾರ್ಟ್ ಬರ್ತಾರೆ, ಅದನ್ನು ಕನ್ವರ್ಷನ್ ಮಾಡಿ ನಮ್ಮ ಪರಿಸರನ ನಾಶ ಮಾಡ್ತಾರೆ. ಆದ್ದರಿಂದ ಇವತ್ತಿನ ಯುವಕರು ಅಷ್ಟೇ ಈ ಕನ್ವರ್ಷನ್ ಇದಕ್ಕೆ ಅಪೋಸ್ ಮಾಡಬೇಕು. ಏನೋ ಇವತ್ತು ನಮಗೆ ಸಣ್ಣ ಇದರಲ್ಲಿ ವ್ಯಾಪಾರದಲ್ಲಿ ದುಡ್ಡು ಹಾಕ್ಬಿಡ್ತಾರೆ, ಶ್ರೀಮಂತರಾಗೋದಲ್ಲ. ನಮ್ಮ ಜೀವಿತವದರಿಗೆ ನಮ್ಮ ಮಕ್ಕಳು ಮರಿಮಕ್ಕಳು ಇಲ್ಲಿಯ ಪರಿಸರವನ್ನು ಉಳಿಸ್ಕೊಂಡು ಅವರಿಗೆ ಯೋಗ್ಯವಾದ ಆರೋಗ್ಯವನ್ನು ಕೊಡುವಂತೆ ಆಗುತ್ತೆ. ಇವತ್ತು ಆರೋಗ್ಯದಲ್ಲೇ ಹಳೆಯ ಕಾಲದಲ್ಲಿ 7 ಅಡಿ ಇತ್ತು, ಆ ಪರ್ಸನಾಲಿಟಿ ಬಹಳ ಒಂದು ಚೆನ್ನಾಗಿತ್ತು, ಗೆಡ್ಡೆ ಗೆಣಸುಗಳು ತಿಂದ್ಕೊಂಡು. ಆದರೆ ಇವತ್ತು ಈ ಕೆಮಿಕಲ್ ಗೊಬ್ಬರ ಸ್ಪ್ರೇ ಆಗಿದ್ದರಿಂದ ನಮ್ಮ ಆರೋಗ್ಯವೂ ಕೆಟ್ಟಂತಾಗಿದೆ. ಅದರಿಂದ ತಾವೆಲ್ಲ ಕೊಡಗು ಜಿಲ್ಲೆಯಲ್ಲಿ ಆ ಪರಿಸರ ಉಳಿಸೋ ಮತ್ತು ಕಾಂಪೋಸ್ಟ್ ಇದು ಪ್ರತಿಯೊಂದರಲ್ಲಿ ಆರ್ಗ್ಯಾನಿಕ್ ಮೆನ್ನು ಯೂಸ್ ಮಾಡೋದಾಗಬೇಕು. ಹಾಗೆ ಈ ಕನ್ವರ್ಷನ್ಗೂ ವಿರೋಧ ಮಾಡಬೇಕು. ಪರಿಸರ ಉಳಿದರೆ ಮಾತ್ರ ನಮಗೆ ಬದುಕಲಿಕ್ಕೆ ಸಾಧ್ಯತೆ, ಒಳ್ಳೆ ನೀರು ಮಣ್ಣು ಗಾಳಿ ಸಿಗುವಂಥದ್ದು. ಹಾಗೆ ನಮ್ಮ ಮೋದಿಯವರ ಕಾರ್ಯಕ್ರಮ 12 ವರ್ಷದಿಂದ ಒಳ್ಳೆ ಉತ್ತಮವಾದ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ನಾವು ಕೂಡಿಯಾಡಿ ಅದನ್ನು ಮುಂದುವರಿಸುವ, ಅವರಿಗೆ ಸಹಕಾರ ಕೊಡುವಂತ ಹೇಳಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.